ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಧೇ ರಾಧೆ. ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಜನ ವಿದ್ಯಾರ್ಥಿಗಳು, ಸರ್ ನಮಗೆ ಸ್ಕೋರಿಂಗ್ಗೆ ಬೇಕಾಗಿರುವಂತಹ 6 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಜೊತೆಗೆ ಅವುಗಳ ಉತ್ತರಗಳನ್ನು ತೆಗೆದುಕೊಂಡು ಬನ್ನಿ, ಭಾಳ ಇಂಪಾರ್ಟೆಂಟು ಸರ್, ಭಾಳ ಹೆಲ್ಪ್ ಆಗ್ತದೆ ನಮಗೆ. ನಾನು ಭಾಳ ರೆಗ್ಯುಲರ್ ಸ್ಟೂಡೆಂಟ್ ಅದೀನಿ, ನಾನು ಕಾಲೇಜ್ಗೆ ಹೋಗಿಲ್ಲ, ಭಾಳ ದಿನವರೆಗೆ ಗ್ಯಾಪ್ ಆಗಿದೆ, ನನಗೆ ಎಕ್ಸಾಮ್ ಕಟ್ಟೋಕ್ಕಾಗಿಲ್ಲ. ಸೊ ಇನ್ನೇನು ಹತ್ತಿರ ಇದೆ, ನಾಳೆ ಎಕ್ಸಾಮು, ಹೆಂಗೆ ಮಾಡೋಣ ಸರ್, ಇದಕ್ಕೆಲ್ಲ ನೀವು ದಯವಿಟ್ಟು ಒಂದು ವಿಡಿಯೋಗಳನ್ನು ಮಾಡಿ ಅಂತ ಹೇಳಿದಾಗ ನಾನು ಆ ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ನಿಮಗೆ 6 ಅಂಕದ ಪ್ರಮುಖ ಪ್ರಶ್ನೆಗಳು ಮತ್ತು ಅದರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಸೊ ವಿದ್ಯಾರ್ಥಿಗಳೇ, ನೀವು ಮಾಡಬೇಕಾಗೋದಿಷ್ಟೇ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ವಿಡಿಯೋವನ್ನು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನು ರಾಧೇ ರಾಧೆ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಈ ಒಂದು ಅರ್ಥಶಾಸ್ತ್ರ ವಿಷಯದ ಭಾಗ ಡಿಗೆ ಸಂಬಂಧಪಟ್ಟಂತೆ 6 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಈ ಪ್ರಶ್ನೆಗಳನ್ನು ಬಿಡಿಸಿದ್ರೆ ನಿಮಗೆ 30ಕ್ಕಿಂತ ಹೆಚ್ಚು ಅಂಕಗಳು ಸಿಗುವಂಥ ಸಾಧ್ಯತೆಗಳಿರ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲ ಇಲ್ಲಿ ಭಾಗ ಡಿಯನ್ನು ಗಮನಿಸ್ತೀರಿ. ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಎಂಬುದನ್ನು ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ನೀವೆಲ್ಲ ಇಲ್ಲಿ ಗಮನಿಸ್ತೀರಿ. ಪ್ರಶ್ನೆ: ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ನಾವಿಲ್ಲಿ ಒಬ್ಬ ಅನುಭೋಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ರೀತಿಯ ವಸ್ತುವಿನ ಘಟಕಗಳನ್ನು ಸತತವಾಗಿ ಸೇವಿಸುತ್ತಾ ಹೋದಂತೆ ಆ ಪ್ರತಿಯೊಂದು ಹೆಚ್ಚುವರಿ ಘಟಕದಿಂದ ಪಡೆಯುವ ತೃಪ್ತಿ ಅಥವಾ ತುಷ್ಟಿಗುಣವು ಕಡಿಮೆ ಆಗುತ್ತಾ ಹೋಗ್ತದೆ. ಇದನ್ನೇ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎನ್ನಲಾಗಿದೆ. ಅನುಸೂಚಿ ಅಥವಾ ಕೋಷ್ಟಕ ಕೆಳಗಿನ ಕೋಷ್ಟಕವನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಸೇಬಿನ ಹಣ್ಣಿನ ಸೇವನೆಯಿಂದ ಸಿಗುವಷ್ಟು ತುಷ್ಟಿಗುಣ ಅಂತ ಹೇಳ್ತೀವಿ. ಟೋಟಲ್ ಯುಟಿಲಿಟಿ ಮತ್ತು ಸೀಮಾಂತ ತುಷ್ಟಿಗುಣ ಅಂತಂದರೆ ಈಗ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಹಾಗಾದರೆ ನೀವೆಲ್ಲ ಇಲ್ಲಿ ನೋಡ್ತಾ ಹೋಗ್ತೀರಿ. ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನಿಮಗೆ ನಾನು ಒಂದು 10 ಬಾಳೆಹಣ್ಣುಗಳನ್ನು ಕೊಡ್ತೀನಿ ಅಥವಾ 10 ಸೇಬು ಹಣ್ಣುಗಳನ್ನು ಕೊಡ್ತೀನಿ. 10 ಸೇಬು ಹಣ್ಣುಗಳನ್ನು ನೀವು ತಿನ್ನಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಸೇಬು ಹಣ್ಣನ್ನು ಮೊದಲನೇದು ಭಾಳ ಸ್ಪೀಡಾಗಿ ತಿಂತೀರಿ, ಹಸುವಾಗಿರ್ತದೆ ನಿಮಗೆ. 2ನೇ ದಿವಸ ಅದಕ್ಕಿಂತ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ತಿಂತೀರಿ. ತದನಂತರ 3ನೇ ಸೇಬನ್ನು ತಿನ್ನಕ್ಕೆ ಹೋಗ್ತೀರಿ, ಸ್ವಲ್ಪ ನಿಮಗೆ ಅಲ್ಲಿ ಅನುಭವ ಉಂಟಾಗ್ತದೆ. ತದನಂತರ ಇನ್ನೊಂದು ಸೇಬನ್ನು ತಿನ್ನಕ್ಕೆ ಹೋಗ್ತೀರಿ. ಆ ಒಂದು ತಿನ್ನುವಂತಹ ಸಂದರ್ಭ ಆಗಲಿ ಅಥವಾ ಆ ಹಣ್ಣಿನ ಮೇಲೆ ಇರುವಂಥ ವ್ಯಾಮೋಹ ಆಗಲಿ ನಿಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಇಳಿಮುಖ ತುಷ್ಟಿಗುಣ ಅಂತೇಳಿ ಆಡು ಭಾಷೆಯಲ್ಲಿ ಹೇಳ್ಬೋದು. ಇಲ್ಲಿ ಒಂದು ರೇಖಾಚಿತ್ರವನ್ನು ಕೊಟ್ಟಿದ್ದೀವಿ. ಕ್ಯೂ ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಇಲ್ಲಿ ಇದು ಪ್ರಾಡಕ್ಟನ್ನು ನೀವು ನೋಡ್ತಾ ಹೋಗ್ತೀರಿ ಇಲ್ಲೆಲ್ಲ. ಸೊ ಯಾವ ರೀತಿ ಒಂದು ಈಗ ಯುಟಿಲಿಟಿ ಮತ್ತು ಮಾರ್ಜಿನಲ್ ಸೇಮ್ ಇರ್ತದೆ. ಸ್ವಲ್ಪ ಇಲ್ಲಿ ನಾವು ಈ ಟೋಟಲ್ ಯುಟಿಲಿಟಿ ಕಂಡಾಗ ಮಾರ್ಜಿನಲ್ ಯುಟಿಲಿಟಿ ಕಡಿಮೆ ಆಗ್ತಾ ಹೋಗ್ತದೆ. ನೀವೆಲ್ಲ ಇಲ್ಲಿ ಗಮನಿಸ್ತೀರಿ ನೋಡಿ. ಇನ್ನು ಇಲ್ಲಿ 50 ಇದ್ದರೆ ಇಲ್ಲಿ 5 ಇರ್ತವೆ, ಇಲ್ಲ ಕೆಲವೊಂದು ಸಾರಿ 0ನೂ ಇರ್ಬೋದು. ಇಲ್ಲಿ 45 ಇದ್ದರೆ -5 ಅಂದರೆ ನಿಮಗೆ ಆ ಇಳಿ ಏನಪ್ಪ ಅಂತಂದರೆ ನಾವು ಇಲ್ಲಿ ಯುಟಿಲಿಟಿ ಅಂತ ಕರಿತೀವಲ್ಲ ನೋಡಿ, ಇದು ಟೋಟಲ್ ಹೈ ಇರ್ತದೆ, ಮಾರ್ಜಿನಲ್ ಮಾತ್ರ ಕಡಿಮೆ ಹಾಕೋತಾ ಬರ್ತದೆ. ಇದಕ್ಕೆ ನಾವು ಪಾಯಿಂಟ್ ಆಫ್ ಕರಿತೀವಿ. ಇನ್ನು ಕನ್ಸ್ಯೂಮರ್ಡ್. ಸೊ ಈ ರೀತಿ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ನೀವು ಬರ್ಕೊತಾ ಹೋಗಬೇಕು ಅಂತ ಹೇಳ್ತೀನಿ. ಇನ್ನು ರೇಖಾಚಿತ್ರದಲ್ಲಿ X ಅಕ್ಷರವು ವಸ್ತುವಿನ ಘಟಕವನ್ನು Y ಅಕ್ಷರವು ತುಷ್ಟಿಗುಣವನ್ನು ಪ್ರತಿನಿಧಿಸುತ್ತದೆ. ಈ ಚಿತ್ರದಲ್ಲಿ ನೀವೆಲ್ಲ ನೋಡ್ತಾ ಹೋದಾಗ X ಏನು ಪ್ರತಿನಿಧಿಸ್ತದೆ, ಇದು ಅಕ್ಷ ವಸ್ತುವಿನ ಘಟಕ, Y ಏನು ಸೂಚಿಸ್ತದೆ, ಇದು ತುಷ್ಟಿಗುಣವನ್ನು ಸೂಚಿಸ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟಿಯು ರೇಖೆಯ ಆರಂಭದಲ್ಲಿ ಏರುತ್ತದೆ ಹೋಗಿ ನಂತರ ಸ್ಥಿರವಾಗಿ ಆಮೇಲೆ ಇಳಿಮುಖವಾಗುತ್ತದೆ. MU ರೇಖೆ ಇದು ಎಡದಿಂದ ಬಲಕ್ಕೆ ಇಳಿಮುಖ ಸಾಗುತ್ತದೆ. ಇದು ಅನುಭವ ಹೆಚ್ಚಾದಂತೆ ತೃಪ್ತಿ ಕಡಿಮೆ ಆಗುತ್ತಾ ಹೋಗ್ತದೆ. ಸಂಬಂಧ MU 0 ಇದ್ದಾಗ ನಾವಿಲ್ಲಿ ಮಾರ್ಜಿನಲ್ ಒಂದು ಯುಟಿಲಿಟಿ ಏನಂತ ಹೇಳ್ತೀವಿ ಅಂದರೆ 0ನೇ ಇರ್ತದೆ. ಆದರೆ ಟಿಯು ಗರಿಷ್ಠ ಮಟ್ಟದಲ್ಲಿ ಇರ್ತದೆ ಅಂತ ಹೇಳ್ತೀವಿ. ನಿಮಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ನೋಡಿ. ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ APL ಪಟ್ಟಿಯನ್ನು ನೀಡಲಾಗುತ್ತದೆ. ಇಲ್ಲಿ APL ಪಟ್ಟಿಯನ್ನು ನೀಡಲಾಗಿದೆ. ತದನಂತರ ಶ್ರಮದ ಒಟ್ಟು ಉತ್ಪನ್ನ TPL, ಇಲ್ಲಿದು ಶ್ರಮ ಇದೆ. ಹಾಗಾದರೆ ಸೀಮಾಂತ ಉತ್ಪನ್ನ MPL ಅನ್ನು ಏನು ಮಾಡಿರಿ, ನೀವು ಕಂಡು ಹಿಡೀರಿ ಅಂತ ಹೇಳ್ತಾರೆ. ಈಗ ಅವ್ರು ಏನು ಕೇಳ್ತಾರೆ, APL ಶ್ರಮದ ಸರಾಸರಿ 2 ಇದ್ದರೆ TPL ಸಹ ಏನಿರ್ತದೆ ರೀ, 2 ಇರ್ತದೆ. ಸೊ
ಮಾರ್ಜಿನಲ್ ಏನದೇ ಅಲ್ಲ ಸೀಮಾಂತದ್ದು ಇದು ಸಹ ಸೇಮ್ ಇರ್ತದೆ. ಸೊ ಅದೇ ರೀತಿ ಇಲ್ಲಿ ಶ್ರಮವನ್ನು ಆಧಾರವಾಗಿಟ್ಟುಕೊಂಡೇ ನಾವು ಏನು ಮಾಡ್ತೀವಿ ಅಂತಂದರೆ ಸೀಮಾಂತ ತುಷ್ಟಿಗುಣವನ್ನು ಕರಿತೀವಿ. ಸೊ ಇಲ್ಲಿ 2 3 ಇಲ್ಲಿ ಡಬಲ್ ಹಾಕ್ಕೋತಾ ಹೋಗ್ತದೆ ಮತ್ತು ಇಲ್ಲಿ ಕಡಿಮೆ ಆಗ್ತದೆ. ಇನ್ನು ಈ ರೀತಿ ನೀವೇನಪ್ಪ ಅಂತಂದರೆ ಒಂದು ಕೋಷ್ಟಕವನ್ನು ಸಹಾಯವನ್ನು ತೆಗೆದುಕೊಂಡು ಈ ರೀತಿ ನೀವು ಅಲ್ಲಿ ಬಿಡಿಸ್ತಾ ಹೋಗಬೇಕು. ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಅಂತೇಳಿ ನಿಮಗೆ ಭಾಳ ಸರಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಏನ್ರಿ ಸಮಗ್ರ ಆರ್ಥಿಕ ಅನನ್ಯತೆಗಳು ಅಂಥೇಳಿ. ಹಾಗಾದರೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು, ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಅದು GDP. ಒಂದು ವರ್ಷದಲ್ಲಿ ಒಂದು ದೇಶದ ಒಳಗಡೆ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎನ್ನಲಾಗ್ತವೆ. ಇದರಲ್ಲಿ ದೇಶದೊಳಗಿನ ವಿದೇಶಿಯರು ಉತ್ಪಾದಿಸಿದ ಸರಕುಗಳ ಮೌಲ್ಯವನ್ನು ಇಲ್ಲಿ ಸೇರಿರುತ್ತದೆ. ಈಗ GDP MP C+I+G+X-M ಅಂತ ಕರಿತೀವಿ. ಉತ್ಪಾದನಾಂಗ ವೆಚ್ಚದಲ್ಲಿ ಅಟ್ ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ಇದು GDP ಅಂದರೆ GDPMP NIT ಅಂತ ಕರಿತೀವಿ. ಇಲ್ಲಿ ನಿವ್ವಳ ದೇಶೀಯ ಉತ್ಪನ್ನ NDP ಒಂದು ವರ್ಷದಲ್ಲಿ ಒಂದು ದೇಶದ ಒಳಗೆ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನಿವ್ವಳ ದೇಶೀಯ ಉತ್ಪನ್ನ ನಮಗೆ ಇಲ್ಲಿ ಕಂಡು ಬರ್ತದೆ. ಸೂತ್ರ ಮಾರುಕಟ್ಟೆ ಬೆಲೆಗಳಲ್ಲಿ ಸವಕಳಿ ಬೆಲೆಯನ್ನು ನಾವು ಮೈನಸ್ ಮಾಡಬೇಕು. ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ತೆರಿಗೆಯನ್ನು ನಾವೇನಪ್ಪ ಅಂತಂದರೆ ಅಲ್ಲಿ ಮೈನಸನ್ನು ಮಾಡ್ತಾ ಹೋಗಬೇಕು ಅಂತ ಹೇಳ್ತೀವಿ. ಇನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ GNP ಒಂದು ವರ್ಷದಲ್ಲಿ ಒಂದು ದೇಶದ ಒಳಗಿನ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗ ಆದಾಯವನ್ನು ನಾವು ಸೇರಿದ್ದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಇಲ್ಲಿ ಮಾರುಕಟ್ಟೆ ಬೆಲೆಯಲ್ಲಿ ಮತ್ತು ವಿದೇಶಿ ನಿವ್ವಳ ಉತ್ಪಾದನಾಂಗ ಆದಾಯ ಅಂತ ಕರಿತೀವಲ್ಲ, ಉತ್ಪಾದನಾ ವೆಚ್ಚದಲ್ಲಿ ನಿವ್ವಳ ಉತ್ಪಾದನಾ ತೆರಿಗೆ ಅಂತೇಳಿ ಈ ರೀತಿ ನೀವು ಉತ್ತರವನ್ನು ಬರೀಬೇಕು. ಇನ್ನು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಒಂದು ವರ್ಷದಲ್ಲಿ ಒಂದು ದೇಶದ ಒಳಗೆ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಮೌಲ್ಯಕ್ಕೆ ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗ ಆದಾಯವನ್ನು ಸೇರಿದ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಎನ್ನುತ್ತಾರೆ. ಮಾರುಕಟ್ಟೆ ಬೆಲೆಯಲ್ಲಿ NNPM GNPMP ಇದು DEP ಸವಕಳಿ ವೆಚ್ಚ ಅಂತ ಕರಿತೀವಿ. ಇನ್ನು ಉತ್ಪಾದನಾಂಗ ವೆಚ್ಚಗಳಲ್ಲಿ ನಿವ್ವಳ ಉತ್ಪಾದನಾ ತೆರಿಗೆ, ಇನ್ನು ರಾಷ್ಟ್ರೀಯ ಆದಾಯ ಅಂತೇಳಿ ಕಂಡುಬರುತ್ತವೆ. ಇನ್ನು ವೈಯಕ್ತಿಕ ವರಮಾನ, ಜನರು ಅಥವಾ ಕುಟುಂಬಗಳು ಪಡೆದ ರಾಷ್ಟ್ರೀಯ ವರಮಾನದ ಭಾಗವನ್ನು ನಾವು ವೈಯಕ್ತಿಕ ವರಮಾನ ಅಂತ ಕರಿತೀವಿ. ಇನ್ನು ವೈಯಕ್ತಿಕ ವರಮಾನ ಇಲ್ಲಿ ರಾಷ್ಟ್ರೀಯ ವರಮಾನ, ವಿತರೆಯಾಗ ಲಾಭಗಳು, ಕುಟುಂಬ ಮಾಡಿದ ನಿವ್ವಳ ಬಡ್ಡಿಗಳು, ಕಾರ್ಪೊರೇಟರ್ ತೆರಿಗೆ, ಸರ್ಕಾರದ ಉದ್ಯಮಗಳನ್ನು ಕುಟುಂಬಗಳು ಪಾವತಿಸಿದ ವರ್ಗಾವಣೆ ಪಾವತಿಗಳು. ವರ್ಗಾವಣೆ ಪಾವತಿಗಳೆಂದರೆ ಟ್ರಾನ್ಸ್ಫರ್ ಪೇಮೆಂಟ್ಸ್, ಪಿಂಚಣಿಗಳು, ವಿದ್ಯಾರ್ಥಿ ವೇತನ, ಬಹುಮಾನ ಇತ್ಯಾದಿಗಳು. ಸೊ ಈ ರೀತಿಯೇ ನೀವು 6 ಅಂಕಕ್ಕೆ ಬರ್ತಾ ಹೋಗಬೇಕು. ಇನ್ನು ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ಅಂತಂದರೆ ಅದು ಈ ಜನರು ವೈಯಕ್ತಿಕ ವರಮಾನ, ಜನ ಪಾವತಿಸಿದ ವೈಯಕ್ತಿಕ ತೆರಿಗೆ ಮತ್ತು ತೆರಿಗೆಯೇತರ ಪಾವತಿಗಳನ್ನು ಕೂಡಿದ ನಂತರ ಉಳಿಯುವ ವರಮಾನವನ್ನು ವೈಯಕ್ತಿಕ ವೆಚ್ಚ PDI PI ಪಾವತಿಗಳಂತ ಕರಿತೀವಿ. ಒಂದು ಪ್ರಶ್ನೆಯನ್ನು ಕೊಡ್ತಾನೆ ಅವನು, ಏನು ಅಂತಂದರೆ ಆಮದು ಬೇಡಿಕೆ ಹೆಚ್ಚಳವು ವಿದೇಶಿ ವಿನಿಮಯ ಮಾರುಕಟ್ಟೆ ಮೇಲೆ ಬೀರುವ ಪ್ರಮಾಣ ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಕೇಳ್ತಾರೆ. ಒಂದು ವೇಳೆ ವಿದೇಶಿ ಸರಕುಗಳು ಬೇಡಿಕೆ ಹೆಚ್ಚಾದಲ್ಲಿ, ಉದಾಹರಣೆಗೆ ಭಾರತೀಯ ಅಂತಾರಾಷ್ಟ್ರೀಯ ಪ್ರವಾಸ ಹೆಚ್ಚಳದೊಂದಿಗೆ ರೇಖಾಚಿತ್ರದಲ್ಲಿರುವಂತೆ ನೋಡಿ, ಬೇಡಿಕೆ ರೇಖೆಯ ಮೂಲ ಬೇಡಿಕೆಯು ಮೇಲ್ಭಾಗಕ್ಕೆ ಬಲ್ಲಡಗಡೆ ಪಲ್ಲಟಗೊಳ್ಳುತ್ತದೆ. ಇದು ನಿಮಗೆ 1 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾನೆ, ನೆನಪಿರಲಿ ನಿಮಗೆ. ವಿದೇಶಿ ಸರಕು ಮತ್ತು ಸೇವೆಗಳ ಬೇಡಿಕೆ ಹೆಚ್ಚಳವು ವಿನಿಮಯ ದರದ ಬದಲಾವಣೆಗೆ ಕಾರಣವಾಗುತ್ತದೆ. ಆರಂಭಿಕ ವಿನಿಮಯ ದರ ನೋಡಿರಿ ಇಲ್ಲಿದೆ ನೋಡಿ, $1ಗೆ 50 ರೂಪಾಯಿ ವಿನಿಮಯ ಮಾಡಿಕೊಳ್ಳಬೇಕಾಗುತ್ತದೆ. ಹೊಸ ಸಮತೋಲನ ವಿನಿಮಯ €1ಗೆ ನಾವು 70 ಆಗುತ್ತದೆ. ಅಂದರೆ ಈಗ ಡಾಲರ್ಗೆ ಮೊದಲಿಗಿಂತ ಹೆಚ್ಚಿನ ರೂಪಾಯಿಯನ್ನು ಪಾವತಿಸಬೇಕು ಅಂಥೇಳಿ ಈ ರೀತಿ ಉತ್ತರವನ್ನು ನೀವಲ್ಲಿ ಚಿತ್ರದ ಮೂಲಕ ಬರೀಬೋದು. ಇನ್ನು ಇಲ್ಲಿ ಸೂಚಿಸುವಾಗಿ ಡಾಲರ್ ಮೌಲ್ಯ ರೂಪಾಯಿ ಮೌಲ್ಯ ಹೆಚ್ಚಾದರೆ ಸೂಚಿಸುತ್ತದೆ. ವಿನಿಮಯ ದರ ಹೆಚ್ಚಳ ವಿದೇಶಿ ಹಣದ ಬೆಲೆಯು ಸ್ವದೇಶಿ ಹಣದ ಬೆಲೆಯು ಹೋಲಿಸಿದರೆ ಹೆಚ್ಚಾಗುವುದು ಕುಗ್ಗುವಿಕೆಗೆ ಕಾರಣ ಎನ್ನುತ್ತೇವೆ. ಅದಕ್ಕೆ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಹೊಂದಾಣಿಕೆ ವಿನಿಮಯ ದರದಲ್ಲಿ ಪ್ರತಿ ರಾಷ್ಟ್ರವು ಸ್ವದೇಶಿ ಹಣ ರೂಪಾಯಿ ಬೆಲೆ, ವಿದೇಶಿ ಹಣ ಡಾಲರ್ ಎಂದು ಸ್ವದೇಶಿ ಹಣ ಏರಿಕೆ ಅಂತಲೂ ಸಹ ನಾವು ಕರಿಬೋದು. ಸೊ ವಿದ್ಯಾರ್ಥಿಗಳು ಇದಿಷ್ಟು ನಿಮಗೆ ಪ್ರಮುಖವಾಗಿ ಒಂದು 4 ಪ್ರಶ್ನೆಯನ್ನು ನಾನು 6 ಅಂಕಕ್ಕೆ ಸಂಬಂಧಪಟ್ಟಂಥದ್ದೇ ತೆಗೆದುಕೊಂಡು ಬಂದರೆ ಇವು 6 ನಿಮಗೆ
ಕಂಪಲ್ಸರಿ ಏನಪ್ಪ ಅಂತಂದ್ರೆ ಬಂದೇ ಬರ್ತವೆ. ಸೊ ಅವೆಲ್ಲ ನೆನ್ಪಿಟ್ಕೊಂಡು ನಿಮ್ಮ ಎನ್ಯುವಲ್ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.